ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿರುವಂತಹ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಮನೆಯಲ್ಲಿ ಇರುವಂತಹ ಜಿರಳೆಗಳು ಹಾಗೆ ಜೇಡ್ರ ಬಲೆ ಕಟ್ಟುವಂತಹ ಹುಳುಗಳು ಮತ್ತು ಹಲ್ಲಿಗಳು ಸಣ್ಣ ಸಣ್ಣ ಇರುವೆಗಳನ್ನ ಮನೆಯಿಂದ ಯಾವ ರೀತಿಯಾಗಿ ಹೋಗ್ಲಾಡ್ಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 4 ಊದ್ಕಡ್ಡಿ ತಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ನ ಊದ್ಕಡ್ಡಿ ಮನೇಲಿ ಯೂಸ್ ಮಾಡ್ತಿರಲ್ಲ ಅದೇ ಬ್ರ್ಯಾಂಡ್ನ ಊದ್ಕಡ್ಡಿನ ಒಂದು 4 ತಗೊಂಡು ಈ ರೀತಿ ಇದಕ್ಕೆ ಬ್ಲ್ಯಾಕ್ ಆಗಿ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ನಾವು ಈ ರೀತಿಯಾಗಿ ಉದುರಿಸ್ಕೊಳ್ಬೇಕು. ನೋಡಿ, ಈ ಕಡ್ಡಿಗಳನ್ನ ಬಿಸಾಕೋದಕ್ಕೆ ಹೋಗ್ಬಿಡಿ. ಇದರಲ್ಲಿ ನಾವು ದೇವರಿಗೆ ಹತ್ತಿಯಿಂದ ಮಾಡುವಂತಹ ಬತ್ತಿನ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಅಂತ. ನೋಡಿ, ಈ ಬ್ಲ್ಯಾಕಾಗಿ ಏನಿರುತ್ತಲ್ಲ ಅದಿಷ್ಟೇ ಬೇಕಾಗುತ್ತೆ ನಮಗಿವತ್ತು. ಇದನ್ನು ಚೆನ್ನಾಗಿ ನಾವು ಪೌಡ್ರ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಸಣ್ಣದಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಮತ್ತೊಂದು ಸರಿ ಫೋಲ್ಡ್ ಮಾಡಿಕೊಂಡು ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನುಣ್ಣಗೆ ಪೌಡ್ರ್ ಆಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ನಾವು 2 ಪೂಜೆಗೆ ಬಳಸುವಂತಹ ಕರ್ಪೂರನ ಕ್ರಷ್ ಮಾಡಿ ಹಾಕ್ಕೊಳ್ಬೇಕು. ಆಮೇಲೆ ಇದಕ್ಕೆ ನಾವು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ಸೇರಿಸಿ ಇವಿಷ್ಟನ್ನು ಚೆನ್ನಾಗಿ ನೀರು ಜೊತೆ ಬೆರಿಬೇಕು. ಆ ರೀತಿಯಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ಬೇಕು. ನಿಮ್ಮ ಹತ್ರ ಸ್ಪ್ರೇ ಬಾಟ್ಲಿ ಇದ್ದರೆ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಸ್ಪ್ರೇ ಬಾಟ್ಲಿ ಇಲ್ಲ ಅಂದರೆ ಈ ರೀತಿಯಾಗಿ ಸಣ್ಣದು ಜ್ಯೂಸ್ ಕುಡಿಯೋ ಬಾಟ್ಲಿಗೆ ನೋಡಿ ಈ ರೀತಿ ಮುಚ್ಚಳಕ್ಕೆ ಹೋಲ್ಸ್ ಮಾಡಿಕೊಂಡು ಅದನ್ನು ಸ್ಪ್ರೇ ಬಾಟ್ಲ್ ಥರ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಮಾಡಿಟ್ಕೊಂಡಿರುವಂಥ ಮಿಶ್ರಣನೆಲ್ಲ ಈ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಈ ಲಿಕ್ವಿಡ್ನ ಶೋಧಿಸ್ಬಿಟ್ಟು ಆನಂತರ ಬಾಟ್ಲಿಗೆ ತುಂಬ್ಕೊಳ್ಬೋದು. ನಾನಿಲ್ಲಿ ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದಮೇಲೆ ಇದ್ರ ಮುಚ್ಚಳನ ಮುಚ್ಚಿಬಿಟ್ಟು ನೋಡಿ ಈ ರೀತಿಯಾಗಿ ನಾವು ಎಲ್ಲೆಲ್ಲಿ ಮನೆಯಲ್ಲಿ ಜಿರಳೆಗಳು ಇರುವೆಗಳು ಓಡಾಡ್ತವಲ್ಲ ಅಲ್ಲೆಲ್ಲ ಈ ಸ್ಪ್ರೇನ ಸ್ಪ್ರೇ ಮಾಡಬೇಕು. ನೋಡಿ, ಅಡುಗೆ ಎಲ್ಲ ಆದಮೇಲೆ ರಾತ್ರಿ ಟೈಮ್ ಸ್ಟವ್ ಹತ್ರ ಜಿರಳೆಗಳು ಕಾಣಿಸ್ತವೆ. ಅಂಥ ಟೈಮಲ್ಲಿ ನಾವು ಅಡುಗೆ ಎಲ್ಲ ಮುಗಿಸಿದಾದ್ಮೇಲೆ ಈ ಸ್ಪ್ರೇ ಮಾಡ್ಬೋದು. ಮತ್ತು ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ರಾತ್ರಿ ಮಲಗೋಕ್ಕೂ ಮುಂಚೆ ಈ ರೀತಿ ಸಿಂಕ್ ಒಳಗಡೆ ಸ್ಪ್ರೇ ಮಾಡಿ ಮಲಗೋದ್ರಿಂದ ಜಿರಳೆಗಳೆಲ್ಲ ಸ್ಮೆಲ್ಗೆ ಹೊಟ್ಟೋಗ್ತವೆ. ಮತ್ತು ಕಬೋರ್ಡ್ಗಳ ಹತ್ರ ಅಷ್ಟೇ ಕೆಳಗಡೆ ಇರುವೆಗಳು ಮತ್ತು ಜಿರಳೆಗಳೆಲ್ಲ ಒಳಗಡೆ ಹೋಗಬಾರ್ದು ಅಂದರೆ ಈ ರೀತಿ ಕೆಳಗಡೆ ನೆಲದಲ್ಲಿ ಈ ಲಿಕ್ವಿಡ್ನ ಸ್ಪ್ರೇ ಮಾಡ್ಬೋದು. ಹಾಗೆ ಗೋಡೆಗಳ ಹತ್ರ ಕೆಲವೊಂದು ಸಾರಿ ಸಣ್ಣ ಸಣ್ಣ ಇರುವೆಗಳು ಮತ್ತು ಕ್ರಿಮಿಕೀಟಗಳೆಲ್ಲ ಓಡಾಡ್ತಾ ಇರ್ತವೆ. ಅಂಥ ಟೈಮಲ್ಲೂ ಸಹ ನಾವು ಈ ಸ್ಪ್ರೇನ ಸ್ಪ್ರೇ ಮಾಡ್ಬೋದು, ಈ ಲಿಕ್ವಿಡ್ನ. ನೋಡಿ, ಇನ್ನೂ ಸ್ವಲ್ಪ ಉಳಿದಿದೆ. ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಫಸ್ಟ್ ಏನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದೇ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅನಿಸಿದ್ರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ಈಗ ಇದಕ್ಕೇ ಒಂದು ಕಾಟನ್ ಬಟ್ಟೆನ ಅದ್ಬಿಟ್ಟು ನೋಡಿ ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಇದನ್ನು ನಾವು ದೇವ್ರ ಮನೆಯಲ್ಲಿ ನೆಲ ಒರೆಸೋದ್ರಿಂದ ದೇವ್ರ ಮನೆಯಲ್ಲಿ ಕೆಲವೊಂದು ಸರಿ ಸಣ್ಣ ಸಣ್ಣ ಇರುವೆಗಳೆಲ್ಲ ಓಡಾಡ್ತಾ ಇರ್ತವೆ. ಅಂಥ ಟೈಮಲ್ಲಿ ನಾವು ಈ ಬಟ್ಟೆನ ಈ ಲಿಕ್ವಿಡಲ್ಲಿ ಅದ್ಬಿಟ್ಟು ನೀಟಾಗಿ ಒರೆಸೋದ್ರಿಂದ ಒಂದು ಸ್ವಲ್ಪನೂ ಇರುವೆಗಳು ಬರೋದಿಲ್ಲ. ಹಾಗೆ ಕರ್ಪೂರ ಹಾಕಿರೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿನೂ ಸಹ ಜಾಸ್ತಿ ಆಗುತ್ತೆ. ನೋಡಿ, ಮತ್ತೆ ಅದೇ ನೀರಿಗೆ ಒಂದು ಹಳೆ ಸಾಕ್ಸ್ನ ಅದ್ದುತ್ತಾ ಇದ್ದೀನಿ. ಅದ್ಬಿಟ್ಟು ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ತೆಗಿತಾ ಇದ್ದೀನಿ. ನಾವು ಏನು ಉಳಿದಿತ್ತಲ್ಲ ಆ ಲಿಕ್ವಿಡ್ನ ಲಾಸ್ಟಲ್ಲಿ ಏನು ಬಿಸಾಕ್ದಿರ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಒಂದು ಹಳೆ ಸಾಕ್ಸ್ನ ಆ ಲಿಕ್ವಿಡಲ್ಲಿ ಅದ್ಬಿಟ್ಟು ಒಂದು ಪೈಪ್ಗೆ ಈ ಸಾಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಪೈಪ್ ಇದ್ದರೆ ಪೈಪ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಉದ್ದವಾಗಿರುವಂತಹ ಕೋಲಿದ್ರೆ ಅದಕ್ಕೂ ಸಹ ಈ ರೀತಿಯಾಗಿ ಸಾಕ್ಸ್ನ ನೀರಿನಲ್ಲಿ ಅದ್ಬಿಟ್ಟು ಈ ರೀತಿ ಟೈಟಾಗಿ ಹಾಕ್ಕೊಂಡ್ಬಿಡಬೇಕು. ನೋಡಿ, ಸಾಕ್ಸ್ ಬಿಚ್ಚೋಗಬಾರ್ದು ಅಂತ ಒಂದು ರಬ್ಬರ್ ಬ್ಯಾಂಡ್ನ ಟೈಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಇದನ್ನು ನಾವು ಮನೆಯಲ್ಲಿ ಎಲ್ಲೆಲ್ಲಿ ಜೇಡ್ರ ಬಲೆ ಕಟ್ಟುತ್ತಲ್ಲ ಈ ಸೈಡ್ಗಳಲ್ಲೆಲ್ಲ ಜೇಡ್ರ ಬಲೆ ಕಟ್ಟುತ್ತೆ. ಅಂಥ ಟೈಮಲ್ಲಿ ನಾವು ಈ ರೀತಿ ಹಳೆ ಸಾಕ್ಸ್ನ ಲಿಕ್ವಿಡ್ನಲ್ಲಿ ಅದ್ಬಿಟ್ಟು ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಒಂದು ಕಡೆಯಿಂದ ನಾವು ಈ ರೀತಿಯಾಗಿ ಸೈಡಲ್ಲೆಲ್ಲ ಈ ರೀತಿಯಾಗಿ ಆ ನೀರೆಲ್ಲ ಅಲ್ಲಿ ಸ್ವಲ್ಪ ಸ್ಪ್ರೆಡ್ ಆಗಬೇಕು, ಆ ರೀತಿ ಉಜ್ಜಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಏನು ಜೇಡ್ರ ಬಲೆ ಕಟ್ಟುತ್ತಲ್ಲ ಅದೆಲ್ಲ ಹೊರ್ಟೋಗ್ಬಿಡ್ತವೆ. ಇದು ಸ್ಮೆಲ್ಗೇನೆ ಬರೋದಿಲ್ಲ ಹುಳಗಳು. ನೋಡಿ, ಈ ರೀತಿಯಾಗಿ ಟ್ಯೂಬ್ಲೈಟ್ ಹತ್ರ ಸಹ ಹಲ್ಲಿಗಳೆಲ್ಲ ಓಡಾಡ್ತಾ ಇರ್ತವೆ. ಈ ರೀತಿಯಾಗಿ ಈ ಸಾಕ್ಸನ್ನು ಆ ನೀರಿನಲ್ಲಿ ಅದ್ಬಿಟ್ಟು ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡೋದ್ರಿಂದ ಅದು ಸ್ಮೆಲ್ಗೇನೆ ಹೊರ್ಟೋಗ್ಬಿಡ್ತವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.